ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಬೆಳಗ್ಗೆ 6 ಗಂಟೆ ಆಗಿದೆ. ಟೀ ಮಾಡ್ಕೊಂಡು ಕುಡಿದಿದ್ದೀವಿ. ಇದು ಹೋದ ವೀಕ್ ಮಂಡೇ ವಿಡಿಯೋ ಇದು ಅಪ್ಲೋಡ್ ಮಾಡ್ತಾ ಇರೋದು. ರಂಗೋಲಿ ಹಾಕಿದ್ದೀನಿ ಟೀ ಎಲ್ಲ ಕುಡಿಯೋಕ್ಕಿಂತ ಮೊದಲು. ಹಾಗೆ ಇಲ್ಲೊಂದು ಚಿಕ್ಕ ಗಿಡ ಕೂಡ ನೆಟ್ಟಿದ್ದೀನಿ. ಡೈಲಿ ಪೂಜೆಗೆ ಅಥವಾ ಬಾಗಿಲಿಗೆ ಇರಿಸೋಕ್ಕೆ ಹೂವು ಹಾಕ್ತೇವೆ ಅಂತ ಹೇಳಿ ಡೈಲಿ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಎಲ್ಲಿ ದುಡ್ಡು ಕೊಟ್ಕೊಳ್ಳೋಕ್ಕಾಗುತ್ತೆ ಅಲ್ವಾ? ಹಾಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮಧ್ಯಾಹ್ನ ಮೇಲೆ ಸಿದ್ಧಾರೂಢನ ಮಠಕ್ಕೆ ಹೋಗಿದ್ವಿ. ಮಧ್ಯಾಹ್ನ ಮೇಲೆ ಅಂದರೆ ಈವ್ನಿಂಗ್ 6 ಗಂಟೆ ಆಗಿತ್ತು. ಹಾಗೆ ಕುಡಿಯೋ ನೀರು ಸಮೇತ ಬಿಟ್ಟಿದ್ದರು. ಟ್ಯಾಂಕಿ ವಾಶ್ ಮಾಡಬೇಕಿತ್ತು. ವಾಶ್ ಮಾಡಿಕೊಂಡು ಹಾಗೆ ಸ್ವಲ್ಪ ಸಿಂಕಲ್ಲಿ ಪಾತ್ರೆ ಕೂಡ ಇತ್ತು, ಅದನ್ನು ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ಬಿಂದಿಗೆ ಕೂಡ ವಾಶ್ ಮಾಡಿ ಅದನ್ನು ಕೂಡ ತುಂಬಿಡೋಣ ಅಂತ ಹೇಳ್ಬಿಟ್ಟು ನೀರು ಹಿಡಿದು ಇಟ್ಟಿದ್ದೀನಿ. ಇದೆಲ್ಲ ವಾಶ್ ಮಾಡಿ ಬಿಂದಿಗೆನ ತುಂಬ್ತಾ ಇದೆ ನೀರು. ಅಯ್ಯೋ, ಇನ್ನು ನೋಡಿ ಇಲ್ಲಿ ಮನೆಯೆಲ್ಲ ಚಿಂದಿ ಚಿತ್ರಾನ್ನ ಎಷ್ಟು ಕ್ಲೀನ್ ಮಾಡಿದ್ರು ಮಕ್ಕಳಿದ್ದ ಮನೆಯಲ್ಲಿ ಸಾಕು ಬೇಕಾಗೋಗ್ತೈತಿ. ನೋಡಿ ಎಷ್ಟು ಚೆನ್ನಾಗಿ ಕ್ಯಾಮ್ರಾ ಮುಂದೆ ಹಾಯ್ ಮಾಡೋ ಅನ್ನೋದಕ್ಕೆ ಹಾಯ್ ಮಾಡ್ತಿದ್ದಾಳೆ. ತುಂಬ ಜಾಣಿ ಇದ್ದಾಳೆ. ಮನೆಯೆಲ್ಲ ಕ್ಲೀನ್ ಮಾಡೋದಾಯಿತು. ಆದಮೇಲೆ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಬೇಜಾರಾಗ್ತಿದೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕಾರ ಒಬ್ಬರನ್ನ ಸಿದ್ಧಾರೂಢನ ಮಠಕ್ಕೆ ತುಂಬ ದಿನ ಆಯಿತು. ಒಂದು ಸೋಮವಾರ ಇತ್ತಲ್ವ, ಹಾಗೆ 5:30 6 ಗಂಟೆ ಆಗಿತ್ತೇನೋ. ಆಟೋದಲ್ಲಿ ನಾನು ನನ್ನ ಮಕ್ಕಳು ಹೋಗಿದ್ವಿ ಸಿದ್ಧಾರೂಢನ ಮಠಕ್ಕೆ. ದರ್ಶನ ಎಲ್ಲ ಚೆನ್ನಾಗಾಯಿತು, ತುಂಬ ಚೆನ್ನಾಗಾಯಿತು. ಅದರಲ್ಲೂ ಬೆಳಗ್ಗೆ 5 ಗಂಟೆ 6 ಗಂಟೆ ನಡುವೆ ಮತ್ತು ಸಾಯಂಕಾಲ 5:30 7 ಗಂಟೆ ನಡುವೆ ಪೂಜೆಗೆ ಹೋದರೆ ತುಂಬ ಚೆನ್ನಾಗಿರುತ್ತೆ. ಪೂಜೆ ನೋಡಲಿಕ್ಕೆ ಸ್ಪೆಷಲ್ ಇರುತ್ತೆ. ಮಹಾಪೂಜೆ, ಗದ್ಗೆ ಪೂಜೆ ಅಂತಾರಲ್ಲ ಆ ಥರ ಪೂಜೆ ಎಲ್ಲ ಮಾಡ್ತಾರೆ. ಈವ್ನಿಂಗ್ ನೋಡಿ ಲೈಟ್ ಎಲ್ಲ ಹಾಕಿದ್ದಾರೆ. ಮಠ ಇದು ಕಲ್ಯಾಣ ಮಂಟಪ ಅಂತ ಹೇಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನೀವು ಒನ್ ಟೈಮ್ ಹುಬ್ಳಿಗೆ ಬಂದರೆ ವಿಸಿಟ್ ಮಾಡಿ ಹೋಗಿ, ಚೆನ್ನಾಗಿರುತ್ತೆ. ಇನ್ನು ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ, ಹುಬ್ಳಿ ಫ್ಯಾಮಿಲಿ ಬ್ಲಾಗ್ಗೆ ಅಂತ ಹೇಳ್ತಾ, ಸಿದ್ಧಾರೂಢನ ಮಠದಲ್ಲಿ ಏನು ಪಲ್ಲಕ್ಕಿ ಪೂಜೆ ನಡೀತಾ ಇದೆ ನೋಡಿ. ಸಿದ್ಧಾರೂಢನ ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ಸಿದ್ಧಾರೂಢನ ದೇವಸ್ಥಾನ ತುಂಬ ಚೆನ್ನಾಗಿತ್ತು. ಇದು ನೋಡಿ ರಥದಲ್ಲಿ ಆನೆ ಇದೆ. ಆನೆ ಮೇಲೆ ಒಂದು ಮಂಟಪದಲ್ಲಿ ಸಿದ್ಧಾರೂಢನ ಮೂರ್ತಿ ಕೂರಿಸಿದ್ದಾರೆ. ಹಿಂದ್ಗಡೆ ನೋಡಿ, ತುಂಬ ಚೆನ್ನಾಗಿದೆ ಅದು ಕೂಡ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ನಮಗೂ ಕೂಡ. ನಾನು ನಿಮ್ಮ ನಾಗವೇಣಿ ಪಾಟೀಲ್ ಮಾತಾಡ್ತಾ ಇರೋದು. ಇಷ್ಟು ದಿನ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಕಾರಣಾಂತರಗಳಿಂದ, ದಯವಿಟ್ಟು ಕ್ಷಮೆ ಇರಲಿ. ಮುಂದೆ ಆದಷ್ಟು ಡೈಲಿ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಹುಬ್ಳಿ ವಾತಾವರಣ ತುಂಬ ವೆದರ್ ತುಂಬ ಥಂಡಿಯಾಗಿದೆ ಈ ನಡುವೆ ಒಂದು ವಾರದಿಂದ. ಮತ್ತು ಜನ ನೋಡಿ ಎಷ್ಟು ಚೆನ್ನಾಗಿ ಮುಗಿಬಿದ್ದಿದ್ದಾರೆ ದರ್ಶನ ಮಾಡೋಕ್ಕೆ, ದೇವರನ್ನು ನೋಡೋಕ್ಕೆ. ಎಲ್ಲೆಲ್ಲಿಂದನೂ ಬರ್ತಾರೆ ಸಿದ್ಧಾರೂಢನ ಮಠಕ್ಕೆ ದರ್ಶನ ಮಾಡಬೇಕಂತೇಳಿ. ನಾವು ಇಲ್ಲೇ ಇದ್ದೇವೆ, ಹೋಗೋದಿಲ್ಲ ಹೀಗಾಗಿ ಹೋಗಿದ್ದು ಅಂತ ಪ್ರಸಾದ ಕೂಡ ಮಾಡ್ಕೊಂಡಿದ್ವಿ. ದರ್ಶನ ಎಲ್ಲ ಪ್ರಸಾದ 5 ನಿಮಿಷ ಅವ್ರಿಗೆ ನಿಂತ್ಕೊಂಡು ನಾವು ಎಲ್ಲಿ ಹೋಗೋಕ್ಕಾಗಲ್ಲ. ಈಗ ನಾವು ಕೋಡೆ ಮಧ್ಯೆ ಹೋಗ್ಬೇಕಾಗಿತ್ತು. ಫ್ರೆಂಡ್ಸ್ ನೋಡಿ
ಇದು ಸಿದ್ಧಾರೂಢನ ಒಳಗಡೆ ಪೂಜೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನನ್ನ ಚಾನಲ್, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕುವ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಮತ್ತು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.